ನೀವು ಕೇದಾರ್ನಾಥಿಗೆ ಹೋಗ್ಬೇಕಾದ್ರೆ ಮೊದಲು ನೀವು ಕರ್ನಾಟಕದಿಂದ ದೆಹಲಿಗೆ ರೈಲಲ್ಲಿ ಹೋಗ್ಬೇಕು. ದೆಹಲಿಗಂತೂ ಕರ್ನಾಟಕದ ಹೆಚ್ಚಿನ ಕಡೆಗಳಿಂದ ರೈಲ್ ಅಂತೂ ಸಿಗುತ್ತೆ. ಹಾಗಾಗಿ ಮೊದಲಿಗೆ ನೀವು ದೆಹಲಿಗೆ ರೈಲಲ್ಲಿ ಹೋಗಿ 3ನೇ ದಿನ ನೀವು ದೆಹಲಿಯಲ್ಲಿ ಇರ್ತೀರಾ. ಅದೇ ದಿನ ನೀವು ದೆಹಲಿಯಿಂದ ಹರಿದ್ವಾರಕ್ಕೆ ಹೋಗ್ಬೇಕು. ಹರಿದ್ವಾರಕ್ಕೆ ಬಸ್ಸು ಇರುತ್ತೆ, ಟ್ರೈನು ಇರುತ್ತೆ. 3ನೇ ದಿನ ನೀವೀಗ ಹರಿದ್ವಾರದಲ್ಲಿ ಇರ್ತೀರಾ. ಆ ದಿನ ನೀವು ಅಲ್ಲೇ ಸ್ಟೇ ಆಗಿ ಅಲ್ಲಿ ನಿಮಗೆ ಕಡಿಮೆಗೆಲ್ಲ ಡಾರ್ಮೆಟ್ರಿಗಳೆಲ್ಲ ಸಿಗುತ್ತೆ 500-600 ರೂಪಾಯಿಗೆ. 4ನೇ ದಿನ ಬೆಳಿಗ್ಗೆ ಬೇಗ ಎದ್ದು ನೀವು ಹರಿದ್ವಾರದಿಂದ ಸೋನ್ಪ್ರಯಾಗ್ ಹೋಗ್ಬೇಕು. ಬಸ್ ಟಿಕೆಟ್ ನೀವು ಆನ್ಲೈನ್ ಅಲ್ಲೇ ಬುಕ್ ಮಾಡ್ತೀರಾ ಅಂದ್ರೆ 1000 ರೂಪಾಯಿವರೆಗೆ ಇರುತ್ತೆ. ಅಲ್ಲೇ ಅದು ನಿಮಗೆ ಕಡಿಮೆಗೆ ಸಿಗುತ್ತೆ. ಹರಿದ್ವಾರದಿಂದ ಸೋನ್ಪ್ರಯಾಗ್ಗೆ ಹೋಗಿ ನೀವು ಬಸ್ಸಲ್ಲಿ ಆ ದಿವಸ ನೀವು ಅಲ್ಲೇ ಸ್ಟೇ ಆಗಿ ಸೋನ್ಪ್ರಯಾಗಲ್ಲಿ ಕೂಡ ನಿಮಗೆ ಕಡಿಮೆಗೆಲ್ಲ ಡಾರ್ಮೆಟ್ರಿ ಸಿಗುತ್ತೆ. 5ನೇ ದಿನ ಬೆಳಿಗ್ಗೆ ಬೇಗ ಎದ್ದು ನೀವು ಸೋನ್ಪ್ರಯಾಗಿಂದ ಗೌರಿಕುಂಡ್ಗೆ ಹೋಗ್ಬೇಕು. ಶೇರಿಂಗ್ ಜೀಪಲ್ಲಿ 50 ರೂಪಾಯಿಲೇ ಹೋಗ್ಬೋದು. ಗೌರಿಕುಂಡಿಂದನೇ ಟ್ರೆಕ್ಕಿಂಗ್ ಪ್ರಾರಂಭ ಆಗೋದು. ಅಲ್ಲಿಂದ ನೀವು ನಡ್ಕೊಂಡೆ ಹೋಗಿ ಕೇದಾರ್ನಾಥ್ನ ತಲುಪಬಹುದು. ಈ ರೀತಿಯಲ್ಲಿ ನೀವು ಕರ್ನಾಟಕದಿಂದ ಕೇದಾರ್ನಾಥ್ನ ತಲುಪಬಹುದು. ಕೇದಾರ್ನಾಥಲ್ಲಿ ನೀವು ಸ್ಟೇ ಆಗ್ಲಿಕ್ಕೆ ಡಾರ್ಮೆಟ್ರಿ ಟೆಂಟ್ ಯಾವ್ದಾದ್ರು ಹುಡುಕ್ಬೇಕಾಗತ್ತೆ. ರೂಮ್ಗಳಂತೂ ಸಿಗೋ ತುಂಬಾ ಕಷ್ಟ ಇರುತ್ತೆ. ನೀವು ಡಾರ್ಮೆಟ್ರಿ ಟೆಂಟ್ಗಳನ್ನೆಲ್ಲ ನೀವು ಮೊದಲೇ ಆನ್ಲೈನ್ ಅಲ್ಲೇ ಬುಕ್ ಮಾಡ್ತೀರಾ ಅಂದ್ರೆ GMVN ಅಂತ ವೆಬ್ಸೈಟ್ ಇದೆ, ಅಲ್ಲೇ ಬುಕ್ ಮಾಡ್ಕೊಂಡು ಬರ್ಬಹುದು. ಆ ವೆಬ್ಸೈಟ್ ನ ನಾವು ಇಲ್ಲಿ ಕೊಟ್ಟಿದ್ದೇವೆ. ಯಾವ ತರ ರಿಜಿಸ್ಟ್ರೇಷನ್ ಕೂಡ ಮಾಡ್ಲೇಬೇಕಾಗತ್ತೆ, ಅದು ಕೂಡ ನಾವು ವೆಬ್ಸೈಟ್ ನ ಕೊಟ್ಟಿದ್ದೇವೆ. ನೀವೇನಾದ್ರೂ ಹೆಲಿಕಾಪ್ಟರ್ ಬುಕಿಂಗ್ ಮಾಡೋ ಪ್ಲಾನ್ ಅಲ್ಲಿ ಇದ್ರೆ ನಾವಿಲ್ಲಿ ವೆಬ್ಸೈಟ್ ನ ಕೊಟ್ಟಿದ್ದೇವೆ ನೋಡಿ, ಇದೇ ವೆಬ್ಸೈಟ್ ಅಲ್ಲೇ ಮಾಡಬೇಕು. ತುಂಬಾ ಫೇಕ್ ವೆಬ್ಸೈಟ್ ಗಳಿರುತ್ತೆ, ನೋಡ್ಕೊಳ್ಳಿ ಸರಿ ಮಾಡಿ. ಈ ರೀತಿಯಲ್ಲಿ ನೀವು ಕೇದಾರ್ನಾಥಿಗೆ ಹೋಗಿ ಬರ್ಬೋದು. ಕೇದಾರ್ನಾಥ್ ಬಗ್ಗೆ ಇನ್ನಷ್ಟು ವಿಡಿಯೋಗಳನ್ನ ನಾವು ಮಾಡ್ಲಿದ್ದೇವೆ, ಹಾಗಾಗಿ ನಮ್ಮ ಪೇಜ್ ಒಂದು ಫಾಲೋ ಮಾಡ್ಕೊಳ್ಳಿ.